हाँ बोलो। हाँ निधि पूरा खोलो ना। मास्क जोड़ो, मुंह से निकल, पूरा निकलो। मास्क निकाल। ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಹೇಗಿದ್ದೀರಾ? ನಾನು ನಿಮ್ಮ ಅಬು ರಾಜಿಸ್ ಸೌನರು. ಈ ಒಂದು ದೃಶ್ಯವನ್ನು ನೋಡಿ. ಮಂಗಳೂರಿನ ಸಮೀಪದ ಕುಂಬ್ಳೆಯ ಆ ಕಿರಿದಾದ ರಸ್ತೆಯಲ್ಲಿ ಆ ದಿನ ನಿಂತಿದ್ದ ಆ ಕಪ್ಪು ಬುರ್ಕಾ ಧರಿಸಿದ ಆಕೃತಿ ಹಿಂದೆ ಅಡಗಿದ್ದ ನೋವು ಮತ್ತು ನಿಗೂಢತೆಯ ಕತೆ ಇಡೀ ಸಮಾಜವನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸುವಂತಿತ್ತು. ಆ ಬುರ್ಕದ ಮರೆಯಲ್ಲಿ ಕೇವಲ ಒಂದು ದೇಹವಿರಲಿಲ್ಲ, ಬದಲಿಗೆ ಇಡೀ ಸಮಾಜದ ಕಣ್ಣಿಗೆ ಕಣ್ಣೆರೆಚಲು ಹೊರಟಿದ್ದ ಒಂದು ರಹಸ್ಯ ಅಡಗಿತ್ತು. ಜನರೆಲ್ಲ ಆ ಕಪ್ಪು ವಸ್ತ್ರದ ಧ್ವನಿಯನ್ನು ಕೇಳಲು ಕಾಯುತ್ತಿದ್ದಾಗ ಅಲ್ಲಿ ಮೂಡಿದ ಆಘಾತ ಸಾಮಾನ್ಯವಾಗಿರಲಿಲ್ಲ. ಆ ದಿನ ಅಲ್ಲಿ ನೆರೆದಿದ್ದ ಸಾರ್ವಜನಿಕರು ಮನಸ್ಸಿನಲ್ಲಿ ಮೂಡಿದ ಆತಂಕ ಮತ್ತು ಅನುಮಾನದ ಅಲೆಗಳು ಇಂದು ಪ್ರತಿಯೊಬ್ಬ ನಾಗರಿಕನೂ ಯೋಚಿಸುವಂತೆ ಮಾಡಿದೆ. ಆದರೆ ಇಲ್ಲಿಯೇ ಒಂದು ಪ್ರಶ್ನೆ ಮೂಡುತ್ತದೆ: ಆ ಬುರ್ಕಾ ಧರಿಸಿದ ವ್ಯಕ್ತಿಯ ನಿಜವಾದ ಉದ್ದೇಶವೇನಾಗಿತ್ತು? ಈ ಘಟನೆ ಹೇಗೆ, ಎಲ್ಲಿ, ಯಾಕೆ ಸಂಭವಿಸಿತ್ತು ಹಾಗೂ ಅದರ ಹಿಂದಿರುವ ನಿಖರವಾದ ಸತ್ಯವೇನು ಎಂಬುದನ್ನು ನಾವು ಇಂದು ಹಂತ ಹಂತವಾಗಿ ಸಾಕ್ಷ್ಯಾಧಾರಗಳೊಂದಿಗೆ ಸಂಪೂರ್ಣವಾಗಿ ವಿವರಿಸುತ್ತೇವೆ. ಆ ನಿಗೂಢ ವ್ಯಕ್ತಿಯ ಬ್ಯಾಗ್ನಲ್ಲಿ ಏನೋ ಕಳ್ಳತನ ವಸ್ತುಗಳಿರಬಹುದು, ಅಥವಾ ಯಾವುದೋ ಅಕ್ರಮ ಚಟುವಟಿಕೆಯ ಸುಳಿವಿರಬಹುದು ಎಂಬ ಅನುಮಾನದಿಂದ ಅಲ್ಲಿನ ಸ್ಥಳೀಯರು ಆತನನ್ನು ಸುತ್ತುವರಿದಿದ್ದರು. ಸಾರ್ವಜನಿಕರು ಆತನನ್ನು ಪ್ರಶ್ನಿಸುತ್ತಾ ಮುಖ ಮುಚ್ಚಿದ ಆ ಕಪ್ಪು ಮುಖವಾಡ ಮತ್ತು ಮಾಸ್ಕ್ ಅನ್ನು ತೆಗೆಯುವಂತೆ ಒತ್ತಾಯಿಸುತ್ತಿದ್ದಾಗ ಆತನ ಕೈಗಳು ನಡುಗುತ್ತಿದ್ದವು. ಇಡೀ ಜಗತ್ತೇ ಈ ರಹಸ್ಯದ ಸತ್ಯವನ್ನು ತಿಳಿಯಲು ಕಾಯುತ್ತಿರುವಾಗ ಆತ ತನ್ನ ಕೈಗವಸುಗಳನ್ನು ಮತ್ತು ಮುಖದ ಮೇಲಿದ್ದ ಕಪ್ಪು ಬಟ್ಟೆಯನ್ನು ನಿಧಾನವಾಗಿ ಸರಿಯಲು ತೊಡಗಿದ. ಮುಂದೆ ನಡೆದದ್ದು ಯಾರೂ ಊಹಿಸಲಿರಲಿಲ್ಲ. ಯಾಕೆಂದರೆ ಆ ಬುರ್ಕದ ಒಳಗಿದ್ದುದು ಯಾವುದೇ ಮಹಿಳೆಯಲ್ಲ, ಬದಲಿಗೆ ಒಬ್ಬ ಗಂಡಸು. ಸಾರ್ವಜನಿಕರು ಆತನ ಮಾಸ್ಕ್ ಅನ್ನು ಸಂಪೂರ್ಣವಾಗಿ ತೆಗೆಸಿದಾಗ ಆತನ ಅಸಲಿ ಮುಖ ಸಮಾಜದ ಮುಂದೆ ಅನಾವರಣಗೊಂಡಿತ್ತು. ಇಲ್ಲಿ ಕತೆಗೆ ಮತ್ತೊಂದು ತಿರುವು ಸಿಗುತ್ತದೆ. ಯಾಕಂದರೆ ಈ ರೀತಿ ಧಾರ್ಮಿಕ ವಸ್ತ್ರವನ್ನು ದುರುಪಯೋಗಪಡಿಸುವುದು, ಅಪರಾಧ ಎಸಗಲು ಯತ್ನಿಸುವ ವಲಸಿಗರು, ಕಳ್ಳರು ಮತ್ತು ಕಾಮುಕರು ನಮ್ಮ ಬಸ್ಸುಗಳಲ್ಲಿ ಮತ್ತು ನಮ್ಮ ಮನೆಗಳ ಸುತ್ತಮುತ್ತ ಗುಜರಿ ವ್ಯಾಪಾರದ ನೆಪದಲ್ಲಿ ತಿರುಗಾಡುತ್ತಿದ್ದಾರೆ ಎಂಬ ಕಹಿ ಸತ್ಯ ಬೆಳಕಿಗೆ ಬರುತ್ತದೆ. ಪವಿತ್ರವಾದ ಧಾರ್ಮಿಕ ಗುರುತುಗಳನ್ನು ಇಂತಹ ಅಕ್ರಮ ಕೆಲಸಗಳಿಗೆ ಬಳಸಿಕೊಳ್ಳುವುದು ಎಷ್ಟು ದೊಡ್ಡ ದ್ರೋಹ ಎಂಬುದನ್ನು ನಾವು ಅರಿಯಬೇಕಾಗಿದೆ. ಇಸ್ಲಾಂ ಧರ್ಮವು ಸದಾ ಪ್ರಾಮಾಣಿಕತೆ ಮತ್ತು ಸತ್ಯದ ಹಾದಿಯನ್ನು ಬೋಧಿಸುತ್ತದೆ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ರಬ್ಬು ಸುಬ್ಹಾನಹು ತಆಲಾ ಹೀಗೆ ಹೇಳುತ್ತಾನೆ: ವಲಾ ತಲ್ಬಿಸುಲ್ ಹಕ್ಕ ಬಿಲ್ ಬಾತಿಲಿ ವತಕ್ತುಮುಲ್ ಹಕ್ಕ ವ ಅಂತುಂ ತಅಲಮೂನ್. ನೀವು ಸತ್ಯವನ್ನು ಅಸತ್ಯದೊಂದಿಗೆ ಬೆರೆಸಬೇಡಿ ಮತ್ತು ಸತ್ಯವನ್ನು ಮುಚ್ಚಿಡಬೇಡಿ. ಸೂರಾ ಅಲ್ ಬಕರಾ 42ನೇ ಆಯತ್. ಈ ಆಯತ್ ನಮಗೆ ಸಾರುವುದೇನೆಂದರೆ, ಸತ್ಯದ ಮರೆಯಲ್ಲಿ ಅಸತ್ಯವನ್ನು ಆಚರಿಸುವುದು ಅಥವಾ ವೇಷ ಮರೆಸಿಕೊಂಡು ಜನರನ್ನು ವಂಚಿಸುವುದು ಅತ್ಯಂತ ದೊಡ್ಡ ಪಾಪವಾಗಿದೆ. ಭಾರತೀಯ ಕಾನೂನಿನ ಚೌಕಟ್ಟಿನಲ್ಲಿ ಸಹ ಸೆಕ್ಷನ್ 419 ಪ್ರಕಾರ ವೇಷ ಮರೆಸಿ ವಂಚಿಸುವುದು, ಚೀಟಿಂಗ್ ಬೈ ಪರ್ಸನೇಷನ್, ಶಿಕ್ಷಾ ಅರ್ಹ ಅಪರಾಧವಾಗಿದೆ. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ನಾವು ಯಾರನ್ನು ನೇರವಾಗಿ ಅಪರಾಧಿ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಇಂತಹ ಅನುಮಾನಾಸ್ಪದ ನಡವಳಿಕೆಗಳು ಸಮಾಜದಲ್ಲಿ ದೊಡ್ಡ ವಿಪ್ಲವವನ್ನೇ ಸೃಷ್ಟಿಸುತ್ತದೆ. ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕರು, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು
ಅತ್ಯಂತ ಜಾಗರೂಕರಾಗಿರಬೇಕು. ಆ ಅಪರಿಚಿತ ವ್ಯಕ್ತಿಗಳು ಕೂಡ ಯಾವುದೇ ತಿಂಡಿ ತಿನಿಸುಗಳು ತಂದರೆ ತಿನ್ನಬಾರದು. ಮತ್ತು ಬಸ್ಗಳಲ್ಲಿ ಪ್ರಯಾಣಿಸುವಾಗ ನಿಮ್ಮ ಸುತ್ತಮುತ್ತಲಿರುವವರ ಬಗ್ಗೆ ನಿಗಾವಹಿಸಬೇಕು. ಈ ಘಟನೆಯಿಂದ ನಾವು ಕಲಿಯಬೇಕಾದ ಬಲವಾದ ಇಸ್ಲಾಮಿಕ್ ಮತ್ತು ಸಾಮಾಜಿಕ ಪಾಠವೆಂದರೆ ಜಾಗರೂಕತೆ ಮತ್ತು ಧಾರ್ಮಿಕ ಮೌಲ್ಯಗಳ ಗೌರವ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವುದು. ನೋಡಿ ಸಹೋದರರೇ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ನಮ್ಮ ಮಂಗಳೂರು ಮತ್ತು ಕಾಸರಗೋಡು ಗಡಿ ಭಾಗದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವುದು ಸಾರ್ವಜನಿಕರ ಜಾಗೃತಿ ಮೊದಲ ಆಯುಧ. ಇಂತಹ ಅಪರಿಚಿತ ವಲಸಿಗರು ಮತ್ತು ಶಂಕಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ತಕ್ಷಣವೇ ಕಾನೂನು ವ್ಯವಸ್ಥೆ ಕಾಪಾಡುವ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು. ವೇಷ ಧರಿಸಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಗುಣ ತಿಳಿಯುವುದಿಲ್ಲ, ಬದಲಿಗೆ ಆತನ ನೈಜ ನಡವಳಿಕೆಯಿಂದ ಮಾತ್ರ ಸತ್ಯ ಹೊರಬರುತ್ತದೆ. ಧರ್ಮದ ಹೆಸರಿನಲ್ಲಿ ಅಥವಾ ವಸ್ತ್ರದ ಮರೆಯಲ್ಲಿ ನಡೆಯುವ ಇಂತಹ ಕೃತ್ಯಗಳನ್ನು ಸಮಾಜ ಮುಕ್ತವಾಗಿ ಖಂಡಿಸಬೇಕಾಗಿದೆ. ಈ ಇಡೀ ಪ್ರಸಂಗವು ನಮ್ಮ ಕಣ್ಣು ತೆರೆಸುವಂತಿರಬೇಕು ಮತ್ತು ನಮ್ಮ ಸುರಕ್ಷಿತ ಜವಾಬ್ದಾರಿಯನ್ನು ನಾವೇ ವಹಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು. ಹಾಗಾದರೆ ಧರ್ಮದ ಪವಿತ್ರ ವಸ್ತ್ರವನ್ನು ಇಂತಹ ದುರುದ್ದೇಶಗಳಿಗೆ ಬಳಸುವ ಇಂತಹ ವಂಚಕರಿಂದ ನಮ್ಮ ಸಮಾಜವನ್ನು ಮುಕ್ತಗೊಳಿಸಲು ನಾವು ಯಾವ ರೀತಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ಮತ್ತು ಪ್ರತಿಯೊಬ್ಬ ನಾಗರಿಕನು ಇಂತಹ ಸಂದರ್ಭಗಳಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ನೀವು ಬಯಸುತ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನೆನಪಿಡಿ, ಸತ್ಯ ಯಾವತ್ತೂ ಅಡಗಿರುವುದಿಲ್ಲ. ಮತ್ತೊಂದು ಸತ್ಯದ ಹುಡುಕಾಟದೊಂದಿಗೆ ಇನ್ಶಾ ಅಲ್ಲಾಹ್ ನಾನು ನಿಮ್ಮ ಅಬುರಾಜಿ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ಭದ್ರರಾಗಿರಿ, ಜಾಗೃತರಾಗಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. हाँ चुप बोलो, हाँ नहीं दे पूरा खोलो ना, मास्क जोड़ो, मुंह से निकल, पूरा निकालो, मास्क निकाल ना हिंदी हमारी पुलिस बोर्ड चौटंडी മാസ്ക് അതിലല്ലേ ഇടാൻ വേണ്ട, അത്രയല്ലേ നിർത്തട്ടോ. നമുക്ക് പിന്നെ പോകുമ്പോ മാറ്റിട്ട് പിന്നെ ആണല്ലേ പിന്നെ വീഡിയോ ഉണ്ടല്ലോ, വീഡിയോ ഉണ്ടോ പേടിക്കാ.